ಬರೀ ಪ್ಲೈನ್ ಸೂಪ್. ಓಕೆ, ತುಂಬಾ ಚೆನ್ನಾಗಿದೆ. ಕುಡಿತಾ ಇದ್ರೆ ಇನ್ನೊಂದ್ಸತಿ ಕುಡಿಬೇಕು ಅಂದ್ರೆ ಸೂಪರ್ ಆಗಿದೆ. ಒಂದ್ಸತಿ ವಿಸಿಟ್ ಮಾಡಿ. 2 ಅವರ್ ಆಗುತ್ತೆ ಸರ್ ಇದು. ಓಕೆ, 2 ಅವರ್ ಅಷ್ಟೇ. 2 ಅವರ್ ಅಷ್ಟೇ ಸರ್ ಇದು. ಖಾಲಿ ಆಗೋಗುತ್ತೆ. ಖಾಲಿ ಆಗ್ಬಿಡುತ್ತೆ. ಮತ್ತೆ ದಮ್ ಹಾಕ್ತೀನಿ ನಾನು. ಸಾಯಂಕಾಲ 4 ಗಂಟೆಗೆ ದಮ್ ಹಾಕ್ತೀನಿ ನಾನು. ಓಕೆ, ಮಟನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಬೋಟಿ ಫ್ರೈ ಇದೆ, ಲಿವರ್ ಫ್ರೈ, ಚಿಕನ್ ಫ್ರೈ, ಮುದ್ದೆ ಊಟ ಸಿಗುತ್ತೆ, ಬೋಟಿ ಊಟ, ಮಟನ್ ಊಟ, ಚಿಕನ್ ಊಟ. ಹಾಕಲ್ಲ, ಅಡಿಗೆ ಮಾಡಲ್ಲ ಸರ್ ನಾವು. ಓಕೆ, ಏನು ಸಂಪ್ಯೂರ್ನೇ ಸ್ಟಾರ್ಟ್ ಮಾಡ್ಕೊತೀವಿ. ಒಂದ್ 50 ಬಾಕ್ಸ್ ಒಂದೊಂದು ಸರಿ ತರ್ತೀವಿ. 50 ಬಾಕ್ಸ್ ಯಾವ್ದು ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ. ಎಲ್ಲ ಸಂಪ್ಯೂರೇ ಆಯಲು. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಂದಿರುವಂತದ್ದು ಏನೋ ಒಂದು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ, ಮತ್ತೆ ಮೈಸೂರಿಂದ ಈ ಕಡೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇದೆ ಮದ್ದೂರು ಮತ್ತೆ ಅದೇ ಪೊಲೀಸ್ ಸರ್ಕಲ್ ಅಲ್ಲಿ ಇರುವಂತದ್ದು ಭುಜಂಗಯ್ಯ ದಮ್ ಬಿರಿಯಾನಿ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಇದು ಬಂದು ಭುಜಂಗಯ್ಯ ದಮ್ ಬಿರಿಯಾನಿ ಅಂದ್ಬಿಟ್ಟು. ಸೊ ಇದು ಕಳೆದ 9 ವರ್ಷಗಳಿಂದ ಇವರು ಉತ್ತಮ ರೀತಿಯ ಒಂದು ನಾಟಿ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಟಿ ಸ್ಟೈಲ್ ಒಂದು ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಹಾಗೆ ಇವರು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಕಸ್ಟಮರ್ ನ ಇಟ್ಕೊಂಡು ಮಾಡ್ತಾ ಇರುವಂತದ್ದು. ನೀವು ಬಿರಿಯಾನಿ ತಿನ್ಬೇಕು ಮತ್ತೆ ಕಾಲ್ ಸೂಪು ಬೆಳಿಗ್ಗೆ 8 ಗಂಟೆಗೆ ಕೂಡ ಒಂದು ಕಾಲ್ ಸೂಪು ರೆಡಿ ಇರುತ್ತೆ. ಎಲ್ಲವನ್ನು ಈಗ ಒಂದು ತುಂಬಾ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾ ಇರುವಂತದ್ದು. ಈಗ ಬನ್ನಿ, ಈಗ ಹೋಗಿ ಏನ್ ಹೇಳ್ತಾರೆ ಮತ್ತೆ ಯಾವ ತರ ಮಾಡ್ತಾರೆ ಎಲ್ಲವನ್ನು ಈಗ ತಿಳ್ಕೊಂಡ್ಬರೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸ್ನೇಹಿತರೆ, ಈ ಹೋಟೆಲ್ ನ ಮೇನ್ ಹೆಡ್ ಕುಕ್ ಆಗಂತ ಶಿವರಾಜ್ ಅವರು ನಮ್ ಜೊತೆ ಇದ್ದಾರೆ. ಸೊ ಇವರೇ ಕೂಡ ಒಂದು ಎಲ್ಲಾ ಬಿರಿಯಾನಿ ಮಾಡುವಂತದ್ದು. ಸೊ ಯಾವ ತರ ಬಿರಿಯಾನಿ ಮಾಡ್ತಾರೆ, ಎಷ್ಟೆಷ್ಟು ಕೆಜಿ ಎಲ್ಲ ಮಾಡ್ತಾರೆ, ಬನ್ನಿ ಈಗ ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನಿಮ್ಮ ಹೆಸರು? ಶಿವರಾಜ್. ಹೇಳಿ ಸರ್, ಇದು ಯಾವ ಬಿರಿಯಾನಿ ಮಾಡ್ತಿರೋದು, ಯಾವ ಚಿಕನ್ ಬಿರಿಯಾನಿ ಸರ್. ಓಕೆ, 7:30 ರೆಡಿ ಆಗಿರುತ್ತೆ. 9 ಗಂಟೆ ಕ್ಲೋಸ್ ಆಗುತ್ತೆ. ರನ್ನಿಂಗ್ ಆರ್ಡರ್ ಫುಲ್ ನಾಟಿ ಸ್ಟೈಲ್ ಬಿರಿಯಾನಿ. ಓಕೆ, ಆಯ್ತಾ ಸರ್? ತಿರ್ಗಾ 9 ಗಂಟೆ ದಮ್ ಹಾಕ್ತೀವಿ ನಾವು. 11 ಗಂಟೆ ಕ್ಲೋಸ್ ಆಗಿದೆ. ಓಕೆ, ಮತ್ತೆ ಇವಾಗ ಬಿರಿಯಾನಿ 2 ಕೆಜಿ ದಮ್ ಹಾಕಿದೀವಿ. ಇದಕ್ಕೆ ಓಕೆ, 2 ಅವರ್ ಆಗುತ್ತೆ ಸರ್ ಇದು. ಓಕೆ, 2 ಅವರ್ ಅಷ್ಟೇ. 2 ಅವರ್ ಅಷ್ಟೇ ಸರ್ ಇದು. ಖಾಲಿ ಆಗೋಗುತ್ತೆ. ಖಾಲಿ ಆಗ್ಬಿಡುತ್ತೆ. ಮತ್ತೆ ದಮ್ ಹಾಕ್ತೀನಿ ನಾನು. ಸಾಯಂಕಾಲ 4 ಗಂಟೆಗೆ ದಮ್ ಹಾಕ್ತೀನಿ ನಾನು. ಓಕೆ, ಡೈಲಿ ಎಷ್ಟು ಕೆಜಿ ಮಾಡ್ತೀರಾ ಸರ್? ಡೈಲಿ 90 ಕೆಜಿ 100 ಕೆಜಿ ಸರ್. 90 ಕೆಜಿ ಮಾಡ್ತೀರಾ? ಹೌದು ಸರ್. ಓಕೆ, ಅಲ್ಲಿಂದ ಬಂದೆ ಅಂದ್ರೆ ಮಟನ್ ಬಿರಿಯಾನಿ ಸರ್. ಬನ್ನಿ ಸರ್. ಹೇಳಿ ಹೇಳಿ ಸರ್. ನಾಟಿ ಮಟನ್. ನಾಟಿ ಮಟನ್. ಓಕೆ, ನಾಟಿ. ಓಕೆ, ಎಲ್ಲಿಂದ ತರ್ತಾರೆ ಸರ್ ಇದೆಲ್ಲ? ಇಲ್ಲೇ ಮದ್ದೂರಲ್ಲಿ ನಾಟಿ ಮರಿ ಸರ್. ಎದುರುಗಡೆ ಹೊಡ್ಸ್ಕೊಂಡು ಎದುರುಗಡೆ ಕಟ್ಸ್ಕೊಂಡ್ ಬರ್ತೀವಿ. ಓಕೆ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ ಬಿರಿಯಾನಿ. ಹೌದು, ಆತರ. ಓಕೆ, ಏನ್ ನೋಡಿ ಯಾವ ತರ ಒಂದು ಆ ತರ ಇದೆ ಬಿರಿಯಾನಿ ನೋಡಿ. ಉದುರಾಗಿರುವಂತ ರೈಸ್ ಎಲ್ಲ. ಓಕೆ, ಏನ್ ಅಲ್ಲಲ್ಲೇ ಬಿಸಿ ಬಿಸಿ ಕೊಡುವಂತ ಸರ್. ಓಕೆ, ಯಾವ್ದೇ ಐಟಮ್ ಮಾಡಿ ಇಡಲ್ಲ ಸರ್. ಓಕೆ, ನಮ್ಮಲ್ಲಿ ಕೊಡಕ್ಕೆ ಆಗಲ್ಲ ಸರ್, ಅಷ್ಟು ಜನ. ಹೌದು. ಯಾವತ್ತು ಸಂಡೇ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಕಸ್ಟಮರ್ ಕೂಲಿ ಕೆಲಸದವರು ಲೆಕ್ಕ ಮಾಡ್ತಾರೆ. ಹೌದು, 50 ರೂಪಾಯಿ ಯಾರು ಪುಸ್ತಕ ಕೊಡ್ತಾರೆ. ಮುದ್ದೆ ಊಟ. ಓಕೆ, 5 ಪೀಸ್ ಬರುತ್ತೆ ಊಟ, ಫುಲ್ ಊಟ. ಓಕೆ, ಚಿಕನ್ ಮುದ್ದೆಗೆ. ಓಕೆ, ಇದು ಮಟನ್ ಊಟ. ಓಕೆ, ಮಟನ್ ನಾಟಿ ಮರಿ ಇದುವೆ. ನಾಟಿ ಮರಿ. ಓಕೆ, ಏನ್ ಮುದ್ದೆ ಊಟಕ್ಕೆ ಸೇರ್ವಾಗೆ ಮಟನ್ ಬಿರಿಯಾನಿ ಸೇರ್ವಾ. ಓಕೆ, ಎಲ್ಲ ಕೊಡ್ತೀವಿ ಸರ್. ಇದು ಎಷ್ಟು ಪೀಸ್ ಬರುತ್ತೆ ಸರ್? ಇದು ಒಂದು 5 ಪೀಸ್ ಬರುತ್ತೆ ಸರ್ ಊಟಕ್ಕೆ. ಹೌದು. ಓಕೆ, ಹೇಳಿ ಸರ್. ಇದೆ ಕಾಲ್ ಸೂಪ್ ಸರ್ ಇದು. ಓಕೆ, ನೋಡಿ ಕಾಲು, ನಾಟಿ ಮರಿ ಕಾಲು. ಚೆನ್ನಾಗಿ ಎಲ್ಲ ಹೌದು ಸರ್. ಓಕೆ, ಏನ್ ಯಾವ ತರ ಒಂದು ಕುಕ್ಕರ್ ಅಲ್ಲಿ ಕೂಗಿಸ್ತೀವಿ ಸರ್ ನಾವು. ಓಕೆ, ಕುಕ್ಕರ್ ಕೂಗಿಸಿ ನಾಟಿ ಮರಿ. ಹೌದು ಸರ್. ಓಕೆ, ಇದು ರಾಗಿ ಮುದ್ದೆ ಸರ್. ಓಕೆ, 100 ಮುದ್ದೆ ಮಾಡ್ತೀವಿ ಸರ್ ಡೈಲಿ. ಖಾಲಿ ಆಗೋಗುತ್ತೆ. ಮತ್ತೆ ಮಾಡ್ತೀವಿ. ಓಕೆ, ಏನಿದು ಚಿಕನ್ ಸಾಂಬಾರ್, ಚಿಕನ್ ಸೇರ್ವಾಗೆ, ಮಟನ್ ಸೇರ್ವಾಗೆ ಎಲ್ಲಕ್ಕೂ ಕೊಡ್ತೀವಿ ಸರ್. ಮುದ್ದೆ ಊಟ ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ, ಏನ್ ಇಲ್ಲಿ ಕಸ್ಟಮರ್ ಬಂದವರು ಮುದ್ದೆ ಜಾಸ್ತಿ ಮುದ್ದೆ ಸರ್. ಇಲ್ಲಿ ಜಾಸ್ತಿ ಮುದ್ದೆ ಕೇಳ್ತಾರೆ. ಓಕೆ, ನಾಟಿ ಸ್ಟೈಲ್. ಹೌದು ಸರ್. ಓಕೆ, ಏನು ಈಗ ಒಂದ್ಸರಿ ಎಷ್ಟು ಮಾಡ್ತೀರಾ ಸರ್? ಇದು ಒಂದ್ಸರಿ 25 ಕೆಜಿ ದಮ್ ಹಾಕ್ತೀವಿ ಸರ್. 3 ಸರಿ 4 ಸರಿ ಹಾಕ್ತಾ ಇರ್ತೀವಿ. ಬಿಸಿ ಬಿಸಿ ಖಾಲಿ ಆದಂಗೆ ಕೊಡ್ತೀವಿ ಸರ್. ಓಕೆ, ಮಾಡಿ ಇಡಲ್ಲ ಸರ್. 2 ಅವರ್ 1.5 ಅವರ್ ಖಾಲಿ ಆಗುತ್ತೆ. ಖಾಲಿ ಆಗ್ಬಿಡುತ್ತೆ. ಓಕೆ, ಏನ್ ಡೈಲಿ ಎಷ್ಟು ಸರಿ ಮಾಡ್ತೀರಾ? 4 ಸರಿ ಮಾಡ್ತೀವಿ ಸರ್. 4 ಸರಿ ಮಾಡ್ತೀವಿ. ಓಕೆ, ಈಗ ಒಂದೇ ಸರಿ ಮಾಡಿ ಇಟ್ಕೋಬಹುದಲ್ಲ? ಬಿಸಿ ಇರಲ್ಲ. ಕಸ್ಟಮರ್ ಬೇಜಾರ್ ಮಾಡ್ಕೊಳುತ್ತೆ. ಹೌದು. ಓಕೆ, ಈಗ ಒಂದೇ ಸರಿ ಮಾಡಿದ್ರಿಂದ ಟೇಸ್ಟ್ ಬರ್ಬೋದು. ಟೇಸ್ಟ್ ಇರಲ್ಲ ಸರ್. ಓಕೆ, ಇದು ಟೇಸ್ಟ್ ವೇರಿಯೇಷನ್ ಚೇಂಜ್ ಆಗೋದು. ಫಸ್ಟ್ ಸರಿ ಮಾಡ್ತೀರಾ ಅದೇ ತರನೇ ಸರ್. ಬೇರೆ ಚೇಂಜ್ ಮಾಡೋದೇ ಇಲ್ಲ ನಾವು. ಓಕೆ, ನೀವು 10 ಸರಿ ಮಾಡಿದ್ರೆ ಅದೇ ತರನೇ ಮಾಡೋದು. ಅದೇ ತರ ಮಾಡ್ತೀವಿ. ಅದೇ ಟೇಸ್ಟ್. ಓಕೆ, ಒಂದೇ ಟೇಸ್ಟ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಹೆಸರೇನು, ಏನ್ ತಗೊಂಡು ಬರ್ತಿದ್ರಿ ಈಗ? ಸರ್ ಕುಷ್ಕ 2 ಬಿರಿಯಾನಿ, ಕಬಾಬು, ಓಕೆ, ಕಾಲ್ ಸೂಪು. ಓಕೆ, ಚೆನ್ನಾಗಿದೆ. ಪೊಲೀಸ್ ಸರ್ಕಲ್, ಕೊಪ್ಪ ಸರ್ಕಲ್ ಹತ್ರ. ಓಕೆ,
ಭುಜಗಯ್ಯ ಅಂತ ಸೂಪರ್ ಆಗಿದೆ. ರೆಗ್ಯುಲರ್ ಬರ್ತಾ ಇರ್ತೀವಿ. ರೆಗ್ಯುಲರ್ ಆಗಿ ಬರ್ತೀರಾ? ರೆಗ್ಯುಲರ್ ಬರ್ತಾ ಇರ್ತೀವಿ. ಚೆನ್ನಾಗಿದೆ ಮಾತ್ರ. ಐಟಮ್ ಎಲ್ಲ ಚೆನ್ನಾಗಿದೆ. ಔಟ್ ಸೈಡ್ ಬರೋರು ಫ್ಯಾಮಿಲಿಗೂ ತುಂಬಾ ಚೆನ್ನಾಗಿದೆ. ಕಬಾಬ್ ಅಂತೂ ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ. ಸೂಪ್ ಚೆನ್ನಾಗಿರುತ್ತೆ. ಬರೀ ಪ್ಲೈನ್ ಸೂಪ್ ಇದು. ಬರೀ ಪ್ಲೈನ್ ಸೂಪ್. ತುಂಬಾ ಚೆನ್ನಾಗಿದೆ. ಕುಡಿತಾ ಇನ್ನೊಂದ್ಸರಿ ಕುಡಿಬೇಕು ಅನ್ಸುತ್ತೆ. ಸೂಪರ್ ಆಗಿದೆ. ಒಂದ್ಸರಿ ವಿಸಿಟ್ ಮಾಡಿ. ಮತ್ತೆ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಇದು. ರೆಗ್ಯುಲರ್ ಕಸ್ಟಮರ್ ಯಾರೇ ಬಂದ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಐಟಮ್ ಅದು ತುಂಬಾ ಚೆನ್ನಾಗಿದೆ. ಒಂದು ಏನು ನಾಟಿ ಸ್ಟೈಲ್ ಮಾಡಿರುವಂತದ್ದು ನಿಮ್ಗೆ ಹಂಗನ್ಸುತ್ತಾ? ನಾಟಿ ಸ್ಟೈಲ್ ಮಾಡಿ ತುಂಬಾ ನಾನ್ ವೆಜ್ ಹೋಟೆಲ್ಸ್ ಇಲ್ಲಿ ಆತರ ಈ ತರ ಟೇಸ್ಟ್ ಇಲ್ಲಿ ಬಂದಿಲ್ಲ. ಎಲ್ಲ ತಿಂದಿದ್ದೀನಿ ನಾನು ಇಲ್ಲಿ. ಆಲ್ಮೋಸ್ಟ್ 70% ಎಲ್ಲ ಹೊರಗಡೆ ತಿಂತೀನಿ ಇಲ್ಲಿ ಊರಲ್ಲಿ. ಎಲ್ಲೆಲ್ಲ ನಾನ್ ವೆಜ್ ಇದೆ ಅಂತ ಇಲ್ಲೆಷ್ಟು ಟೇಸ್ಟ್ ಅಲ್ಲಿ ಇಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಗೆಲ್ಲ ಓಕೆ ಆಗಿದೆ? ಹೌದು ಸರ್. ಮತ್ತೆ ವಾರದಲ್ಲಿ 3 ದಿವಸ ಪಕ್ಕ ಮಿಸ್ಸಿಲ್ಲ. ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತೀರಾ? ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತೀವಿ. ಅವರು ಕೂಡ ಎಲ್ಲ ಇಷ್ಟಪಟ್ಟು ತಿಂತಾರೆ? ಹೌದು ಸರ್. ಚೆನ್ನಾಗಿದೆ ಅಂತಾನೆ ಕರ್ಕೊಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಟನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಬೋಟಿ ಫ್ರೈ ಇದೆ, ಲಿವರ್ ಫ್ರೈ, ಚಿಕನ್ ಫ್ರೈ, ಮುದ್ದೆ ಊಟ ಸಿಗುತ್ತೆ, ಬೋಟಿ ಊಟ, ಮಟನ್ ಊಟ, ಚಿಕನ್ ಊಟ. ಈ ಎಲ್ಲ ಐಟಮ್ ಕೂಡ ಎಷ್ಟು ಗಂಟೆಗೆ ರೆಡಿ ಇರುತ್ತೆ ಮೇಡಮ್? ಸರ್ ಬೆಳಗ್ಗೆ 8 ಗಂಟೆಗೆ ರೆಡಿ ಇರುತ್ತೆ ಸರ್. ಸಾಯಂಕಾಲ 11 ಗಂಟೆ ಗಂಟನೂ ಇರುತ್ತೆ. ಸಂಜೆ ರಾತ್ರಿ 11 ಗಂಟೆ ತನಕನೂ ಸಿಗುತ್ತೆ ಸರ್ ಎಲ್ಲ ಐಟಮ್ಸ್. ಕಾಲ್ ಸೂಪ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ. ಎಲ್ಲ ಬೆಳಗ್ಗೆ 8 ಗಂಟೆಯಿಂದನೂ ರಾತ್ರಿ 11 ಗಂಟೆ ತನಕ ಸಿಗುತ್ತೆ ಸರ್. ಬೆಳಿಗ್ಗೆ ತಿಂಡಿಗೆ ಏನೇನ್ ರೆಡಿ ಇರುತ್ತೆ ಮೇಡಮ್? ಸರ್ ಬೆಳಗ್ಗೆ ತಿಂಡಿಗೆನೆ ಇಡ್ಲಿ, ಕಾಲ್ ಸೂಪ್ ಸಿಗುತ್ತೆ. ಹೌದು. ಆಮೇಲೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮುದ್ದೆ ಊಟ, ಚಿಕನ್ ಫ್ರೈ, ಲಿವರ್ ಫ್ರೈ ಎಲ್ಲ ಸಿಗುತ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈ ಹೋಟೆಲ್ ಹೆಸರು ಏನು ಮೇಡಮ್? ಸರ್ ಭುಜಂಗಯ್ಯ ದಮ್ ಬಿರಿಯಾನಿ. ಹೇಳಿ ಮೇಡಮ್. ಇದು ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಸರ್ ಸ್ಟಾರ್ಟ್ ಆಗಲ್ಲ 9 ವರ್ಷ ಆಯ್ತು. 9 ವರ್ಷ ಆಗಿದೆ. ಹೌದು. ಓಕೆ, ಆ ಟೈಮಿಂಗ್ಸ್ ಎಲ್ಲ ತಿಳಿಸ್ಕೊಡಿ ಮೇಡಮ್. ಇದು ಸರ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕನೂ ಇರುತ್ತೆ. ಸೋಮವಾರ ಒಂದಿನ ಮಾತ್ರ ರಜೆ ಇರುತ್ತೆ ಸರ್. ಓಕೆ. ಮತ್ತೆ ಈ ಹೋಟೆಲ್ ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಮೇಡಮ್? ಸರ್ ಒಂದು 6 to 7 ಮೆಂಬರ್ಸ್ ಮಾಡ್ತಾರೆ ಸರ್. ಓಕೆ ಮೇಡಮ್. ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಮೇಡಮ್. ಸರ್ ಮದ್ದೂರು ಕೊಲ್ಲಿ ಸರ್ಕಲ್. ಕೊಲ್ಲಿ ಸರ್ಕಲ್. ಹೌದು. ಓಕೆ, ಏನೋ ಒಂದು ಕೊಲ್ಲಿ ಸರ್ಕಲ್ ಸೇರಿದ್ರೆ ಕಾರ್ನರ್ ಅಲ್ಲೇ ಇರುವಂತದ್ದು. ಹೌದು ಸರ್. ಇದೆಯಲ್ಲ ಸರ್, ಇದು ಬಿರಿಯಾನಿ ಪೌಡರ್ ಸರ್. ನಾವೇ ಮಾಡ್ಕೊಳ್ಳೋದು ಸರ್ ಇಲ್ಲಿ. ಓಕೆ. ನಾವು ರೆಡಿಮೇಡ್ ಎಲ್ಲ ತಂದು ಮಾಡಲ್ಲ. ನಾವೇ ಪ್ರೆಸ್ ಮಾಡ್ಕೊಳ್ಳೋದು, ಪುಡಿ ಮಾಡಿಸ್ಕೊಂಡು ನಾವೇ ನಾಟಿ ಸ್ಟೈಲ್ ಸರ್ ತಪ್ಪಾಗಿ ಮಾಡ್ತೀವಿ. ಪೌಡರ್ ನಾವೇ. ಏನೀಗ ನಾಟಿ ಬಿರಿಯಾನಿ ಮಾಡುವಂತದ್ದು ಯಾವ್ಯಾವ ಸೊಪ್ಪೆಲ್ಲ ಹಾಕಿ ಮಾಡ್ಕೊತೀರಾ ಸರ್? ಇದು ಪುದೀನ, ಮೆಂತ್ಯ, ಕೊತ್ತಂಬರಿ, ಪಾಲಕು ಅಷ್ಟೇ ಸರ್. ಮತ್ತೆ ಇದು ನಾಟಿ ಪೌಡರ್ ಸರ್. ನೀವೇ ಮಾಡ್ಕೊಂಡು ಯಾವ್ದೇ ಒಂದು ಅಂಗಡಿ ಮಸಾಲೆ ಯೂಸ್ ಮಾಡೋ? ಮಸಾಲೆ ಯೂಸ್ ಮಾಡಲ್ಲ ಸರ್ ನಾವು. ಅಂಗಡಿದು ನಾವೇ ಮಾಡ್ಕೊಳ್ಳೋದು ಸರ್. ನೀವೇ ಮಾಡ್ಕೊಳ್ಳೋದು? ಹೌದು ಸರ್. ಓಕೆ. ಆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಏನು ಒಂದು ಈಗ ಬಿರಿಯಾನಿ ಮಾಡ್ತಾ ಇರುವಂಥದ್ದು. ಸೊ ಅವರೇ ಹೇಳ್ದಂಗೆ ಏನು ಒಂದು ಇವರು ಒಂದೇ ಸರಿ ಮಾಡಿಟ್ಕೊಳ್ಳಲ್ಲ. ಒಂದು 25 kg ಏನು ಬಿಸಿ ಬಿಸಿ ಅಲ್ಲಲ್ಲೇ ರೆಡಿ ಮಾಡ್ತಾ ಇರ್ತಾರೆ. ಏಕೆಂತಂದರೆ ಅವರು ಒಂದು ಕಸ್ಟಮರಿಗೆ ಒಂದು ಒಳ್ಳೆ ಬಿಸಿ ಬಿಸಿ ಬಿರಿಯಾನಿ ಕೊಡುವಂಥದ್ದು ಮತ್ತು ಒಂದು ನಾಟಿ ಸ್ಟೈಲಲ್ಲಿ ಕೊಡುವಂಥದ್ದು. ನೋಡಿ, ಇದು ನಂದಿನಿ ತುಪ್ಪ ಹಾಕ್ತಾ ಇರುವಂಥದ್ದು. ಇದಾದ ನಂತರ ಏನೋ ಅವರು ಬಾಳೆ ಎಲೆಯಲ್ಲಿ ಈ ರೀತಿ ಒಂದು ದಮ್ನ ಹಾಕುವಂಥದ್ದು. ಸೊ ಏನೋ ಒಂದು 10 ನಿಮಿಷ ಈ ಥರ ಒಂದು ಬಾಳೆ ಎಲೆಯನ್ನು ಯೂಸ್ ಮಾಡಿ ದಮ್ ಕಟ್ತಾರೆ. ಒಂದು ವೆಯ್ಟನ್ನು ಕೂಡ ಇಡ್ತಾರೆ. ಒಂದು ಪ್ಲೇಟ್ ಇಟ್ಟು ಅದಾದ ನಂತರ ಒಂದು ವೆಯ್ಟ್ ಇಟ್ಟು ದಮ್ ಕಟ್ಟುವಂಥದ್ದು. ನೋಡಿ ಈಗ ಯಾವ ಥರ ಒಂದು ದಮ್ ಕಟ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಮಾಡೋದ್ರಿಂದ ಆ ಫ್ಲೇವರು, ನಾಟಿ ಫ್ಲೇವರ್ ಏನಿದೆ ದಮ್ ಬಿರಿಯಾನಿಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಇದಾದ ನಂತರ ಒಂದು ಪ್ಲೇಟ್ ಇಟ್ಟು ವೆಯ್ಟನ್ನು ಇಟ್ಬಿಟ್ಟು ಅವರು 10 ಮಿನಿಟ್ಸು ಈ ಥರ ಒಂದು ದಮ್ ಕಟ್ಟುವಂಥದ್ದು. ಇದಾದ ನಂತರ ಒಂದು 10 ಮಿನಿಟ್ಸ್ ಆದಮೇಲೆ ಇವರು ಒಂದು ದಮ್ಮನ್ನ ಹೊಡೆಯುವಂಥದ್ದು. ಬನ್ನಿ ಈಗ ಯಾವ ಥರ ಒಂದು ದಮ್ ಹೊಡಿತಾರೆ ಅಂತ ನೋಡೋಣ. ನೋಡಿ, ಏನು ಈ ಥರ ಒಂದು ದಮ್ ಹೊಡಿತಾ ಇದ್ದರೆ ಆ ಚಿಕನ್ ಲೆಗ್ ಪೀಸ್ಗಳು ಮತ್ತು ಏನು ಪೀಸ್ಗಳು ದಪ್ಪದಾಗಿ ಪೀಸ್ಗಳು ಇರುವಂಥದ್ದು ಮತ್ತು ಆ ನಾಟಿ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬನ್ನಿ ಈಗ ಯಾವ ಥರ ಅಂತ ಕಸ್ಟಮರ್ನ ಕೇಳೋಣ. ಹರೀಶ್ ಅಂತ. ಏನ್ ತಗೊಂಡಿದ್ದೀರಾ ಇಲ್ಲಿ? ನಾನು ಕುಷ್ಕಾ ಕಬಾಬ್ ತಗೊಂಡಿದ್ದೀನಿ. ಚೆನ್ನಾಗೈತೆ, ಪ್ರೈಸ್ ಕಮ್ಮಿ ಐತೆ. ನಾನ್ ಬರ್ತಾನೆ ಇರ್ತೀನಿ. ಎಲ್ಲಾನು ಚೆನ್ನಾಗೈತೆ. ಎಲ್ಲ ಐಟಮ್ ಚೆನ್ನಾಗೈತೆ. ನಾವು ಕುಷ್ಕಾ ಕಬಾಬ್ ಕಬಾಬ್ ಬಂದು ಸಕಲಾಗಿದೆ. ಎಲ್ಲ ನಾಟಿ ಸ್ಟೈಲ್ ಐತೆ, ಚೆನ್ನಾಗೈತೆ. ಎಲ್ಲಾರು ಬಂದು ಊಟ ಮಾಡ್ಬೋದು. ಪ್ರೈಸ್ ಕಮ್ಮಿ ಐತೆ, ಚೆನ್ನಾಗೈತೆ. ನಮಸ್ಕಾರ. ನಾವು ಕುಷ್ಕಾ ಬಿರಿಯಾನಿ ಕಬಾಬ್ ಚೆನ್ನಾಗಿದೆ. ಯಾವ ತರ ಇದೆ? ತುಂಬಾ ಟೇಸ್ಟಿ ಆಗೈತೆ. ಡೈಲಿ ಬರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಕಮ್ಮಿ ರೇಟು. ಊಟ ಫಸ್ಟ್ ಕ್ಲಾಸ್ ಮಾಡ್ತಾರೆ. ಮತ್ತೆ ತುಂಬಾ ನಾಟಿ ಸ್ಟೈಲ್. ಪ್ರತಿ ದಿನನೂ ಬರ್ತಾ ಇರ್ತೀವಿ. ಸೋಮವಾರ ಒಂದ್ ದಿನ ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ಟೈಮ್ಗೆ ಕರೆಕ್ಟಾಗಿ ಬಿರಿಯಾನಿ ಕಬಾಬು ಎಲ್ಲ ತಿನ್ನಕ್ಕೆ ಚೆನ್ನಾಗಿರ್ತದೆ.
ತಿಂತಾ ಇರ್ತೀವಿ. ಸರ್ ನಮ್ ಹೋಟ್ಲಲ್ಲಿ ಎಲ್ಲ ಸೌದೆ ಒಲೆ ಎಲ್ಲ ಅಡ್ಗೆ ಮಾಡೋದು, ಅದರಿಂದ ತುಂಬಾ ಗಿರಾಕಿಗಳು ಕಸ್ಟಮರ್ಸ್ ಗಳೆಲ್ಲ ಬರ್ತಾರೆ, ಇಷ್ಟಪಟ್ಟು ತಿಂತಾರೆ, ಫ್ಯಾಮಿಲಿಗಳು ಬರ್ತಾರೆ. ಹೌದು. ತುಂಬಾ ಚೆನ್ನಾಗಿರುತ್ತೆ ಸರ್, ಎಲ್ಲಾ ಅಡ್ಗೆಗಳನ್ನು ಇಷ್ಟಪಟ್ಟು ತಿಂತಾರೆ, ಎಲ್ಲಾರು ಇಲ್ಲಿಗೆ ಬರ್ತಾರೆ. ಸುಮಾರು 9 ವರ್ಷದಿಂದ ನಡ್ಸ್ಕೊ ಬಂದವ್ರೆ. ಬಟ್ ಅವಾಗಿನ ಕಸ್ಟಮರ್ ಯಾರ್ಯಾರು ಬರ್ತಿದ್ರು ಇವಾಗೂ ಇಲ್ಗೆನೆ ಎಷ್ಟ್ ದೂರದಿಂದಾನು ಇಲ್ಲಿಗೆ ಹುಡ್ಕೊ ಬರ್ತಾರೆ ಸರ್. ಅಡ್ಗೆ ಎಲ್ಲ ಊಟ ಎಲ್ಲ ಚೆನ್ನಾಗಿರುತ್ತೆ. ಅವಾಗಿಂದಾನು ನಮ್ ಫಾದರ್ ನಡ್ಸ್ಕೊ ಬಂದಿರೋದು ಹೋಟ್ಲುನ. ಬಟ್ ಒಳ್ಳೆ ಇದಿದೆ ಸರ್, ಚೆನ್ನಾಗ್ ಇದ್ ಮಾಡ್ತಾರೆ. ಅದರಿಂದ ಕಸ್ಟಮರ್ದು ಚೆನ್ನಾಗ್ ಒಳ್ಳೆ ಇದಿದೆ ಸರ್, ಎಲ್ಲ ಇಲ್ಲಿಗೆ ಬರ್ತಾರೆ ಹುಡ್ಕೊಂಡು ಚೆನ್ನಾಗೈತೆ ಅಂತ ಹೇಳ್ತಾರೆ. ದೂರದಿಂದಾನು ಬರ್ತಾರೆ ಸರ್, ಹಾಸನಿಂದಾನು ಇಲ್ಲಿಗೆ ಬರ್ತಾರೆ. ಹೇಳಿದಾರೆ ಕೂಡ ನಿಮ್ ಅಂಗಡಿಲೇ ಊಟ ತಿನ್ಬೇಕು ಅಂತ ಹೇಳ್ಬಿಟ್ಟು ಹಾಸನಿಂದಾನೇ ಬಂದಿದ್ದೀವಿ ಮೇಡಮ್ ಅಂತಾನು ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ನಮ್ಗಿನ್ನ ಹೆಚ್ಚಿನ ಪ್ರೋತ್ಸಾಹ ಕೊಡ್ಲಿ ಕಸ್ಟಮರ್ಸ್ ಅಂತ ಕೇಳ್ತೀವಿ. ಆಮೇಲೆ ಏನು ಇದು ಬೆಂಗಳೂರು ಮೈಸೂರು ಮಧ್ಯೆ ಇರುವಂತದ್ದು, ಹಾಗೆ ಕಸ್ಟಮರ್ ಕೂಡ ಏನು ಹೋಗ್ಬೇಕಾದ್ರೆ ಬಂದು ಊಟ ಮಾಡ್ತಾರೆ. ಹೌದು ಸರ್, ಬರ್ತಾರೆ. ಬೆಂಗಳೂರು ಮೈಸೂರು ರೋಡ್ ಇರೋದ್ರಿಂದ ಅದು ಹೈವೇಲ್ ಅಲ್ವಾ ಇರೋದು, ಬರ್ತಾರೆ ಸರ್. ಎಲ್ಲ ಕಸ್ಟಮರ್ಸ್ ಬರ್ತಾರೆ, ರೆಗ್ಯುಲರ್ ಬರ್ತಾರೆ. ಮತ್ತೆ ಇಲ್ಲೇ ಲೋಕಲ್ ಗಿರಾಕಿಗಳು ಬರ್ತಾರೆ, ಮತ್ತೆ ಔಟ್ ಸೈಡ್ ಅವರೆಲ್ಲ ಇಲ್ಲಿಗೆ ಬರ್ತಾರೆ ಸರ್. ಹೌದು. ಓಕೆ, ಥ್ಯಾಂಕ್ ಯು ಮೇಡಮ್. ನಾವ್ ಒಂದ್ಸರಿ 100 ಮೂಟೆ ಹಾಕ್ತೀವಿ ಸರ್. ಬುಲೆಟ್ ರೈಸ್. ಓಕೆ, ನಾವ್ ಲೋಕಲ್ ಹಾಕಲ್ಲ, ಅಡಿಗೆ ಮಾಡಲ್ಲ ಸರ್ ನಾವು. ಓಕೆ, ಬುಲೆಟ್ ರೈಸ್ ಏನ್ಗೆ ಎಲ್ಲಾ ಬಿರಿಯಾನಿಗಳು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಸರ್. ಓಕೆ, ಚಿಕನ್ ಬಿರಿಯಾನಿಗೆ ಇದು ಯೂಸ್ ಮಾಡ್ತೀವಿ. ಬಾಸುಮತಿ, ಜೀರಾ ಸಾಂಬಾರ್ ರೈಸ್, ಮಟನ್ ಬಿರಿಯಾನಿಗೆ ಯೂಸ್ ಮಾಡ್ತೀವಿ ಸರ್. ಓಕೆ, ಇದು ಆಯಿಲ್ ಸರ್, ನಾವು ಅಡಿಗೆ ಉಪಯೋಗಿಸಲ್ಲ ಎಲ್ಲ. ಓಕೆ, ಸನ್ಪ್ಯೂರ್ ಆಯಿಲ್, ಪಾಮ್ ಆಯಿಲ್ ಎಲ್ಲ ತರಲ್ಲ ಸರ್. ಲೋಕಲ್ ಆಯಿಲ್ ಹಾಕಲ್ಲ, ಅಡಿಗೆ ಮಾಡಲ್ಲ ಸರ್ ನಾವು. ಓಕೆ, ಏನು ಸಂಪ್ಯೂರ್ನೇ ಸ್ಟಾಕ್ ಮಾಡ್ಕೊತೀವಿ. ಒಂದ್ 50 ಬಾಕ್ಸ್ ಒಂದೊಂದು ಸರಿ ತರ್ತೀವಿ. 50 ಬಾಕ್ಸ್ ಯಾವ್ದು ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ ಎಲ್ಲ ಸನ್ಪ್ಯೂರ್ ಆಯಿಲ್. 50 ಬಾಕ್ಸ್ ತಂದ್ರೆ ಎಷ್ಟು ತಿಂಗಳು ಬರುತ್ತೆ ಸರ್ ನಿಮ್ಗೆ? ಅದು ನಮ್ಗೆ ಒಂದು ತಿಂಗಳು ಬರುತ್ತೆ ಸರ್ ಅಷ್ಟೇ. ಒಂದು ತಿಂಗಳು ಅಷ್ಟೇ ಖಾಲಿ ಆಗ್ಬಿಡುತ್ತೆ ಸರ್. ಓಕೆ, ಎಲ್ಲ ಐಟಮ್ ಕೂಡ ನೀವು ಇದೇ ಯೂಸ್ ಮಾಡೋದು ಸರ್. ಪಾಮ್ ಆಯಿಲ್ ಯೂಸ್ ಮಾಡಲ್ಲ ನಾವು, ಯಾವ ಲೋಕಲ್ ಎಣ್ಣೆ ಯೂಸ್ ಮಾಡಲ್ಲ. ಓಕೆ, ಓನ್ಲಿ ಸನ್ಪ್ಯೂರ್. ಓಕೆ, ಹೇಳಿ ಸರ್. ಸರ್ ನಾವೆಲ್ಲ ಬಿರಿಯಾನಿಗೆ ಹಿಡಿದು ಕುಸ್ಕಾಗೆ, ಮುದ್ದೆ ಊಟಕ್ಕೆ, ಮಟನ್ ಊಟಕ್ಕೆ ಎಲ್ಲ ಒಂದೊಂದು ಬಾಯ್ಲಾಕ್ ಕೊಡ್ತೀವಿ. ಕೊಡ್ತೀರಾ? ಹೌದು ಸರ್. ಓಕೆ, ಸ್ನೇಹಿತರೆ, ಈಗ ನಾನು ಕೂಡ ಟೇಸ್ಟ್ ಮಾಡ್ಬಿಟ್ಟು ಈಗ ಎಲ್ಲ ಐಟಮ್ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದು ಬಂದು ಏನು ಒಂದು ಮಟನ್ ನೋಡ್ತಾ ಇರ್ಬೋದು. ಆ ಚರ್ಬಿ ನಾಟಿ ಮಟನ್ ಏನಿದೆ ತುಂಬಾ ಚೆನ್ನಾಗಿದೆ. ಹಾಗೇನೆ ನೀಟಾಗಿ ಸೌದೆ ಒಲೆಯಲ್ಲಿ ಬೇಯಿಸಿರುವಂತದ್ದು. ಲಿವರ್ ನೋಡಿ ಯಾವ ತರ ಒಂದು ಬೇಯಿಸಿರುವಂತದ್ದು. ಹಾಗೇನೆ ಇದು ಬಂದು ಚಿಕನ್ ಸಾಂಬಾರ್ ಮಾಡಿರೋದು. ಏನ್ ಮುದ್ದೆ ಊಟಕ್ಕೆ ಹಿಂಗೆ ತಿಂತ ಇರೋ ತುಂಬಾ ಚೆನ್ನಾಗಿರ್ತದೆ. ಒಂದು ನಾಟಿ ಸ್ಟೈಲ್ ಮಾಡಿ ನೋಡಿ ಕಳ್ಕೊತಾ ಇದೆ. ಆ ಮೂಳೆಯಿಂದ ಕಳ್ಕೊತಾ ಇರುವಂತದ್ದು ನೋಡಿ, ಎಷ್ಟು ಮೂಳೆ ಹಿಂದೆ ಇದರಿಂದ ಕಳ್ಕೊಳ್ತಾ ಇರುವಂತದ್ದು. ನಾಟಿ ಸ್ಟೈಲ್ ಮತ್ತೆ ಸೌದೆಯಲ್ಲಿ ಬೇಯಿಸಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರ್ತದೆ ನೋಡಿ. ಎಲ್ಲ ಕಳ್ಕೋಬಹುದು. ಸೊ ಹಾಗೇನೆ ಇದು ಬಂದು ಬಿರಿಯಾನಿ, ಏನೋ ಒಂದು ನಾಟಿ ಬಿರಿಯಾನಿ ಮಾಡಿರುವಂತದ್ದು. ಸೊಪ್ಪಲ್ಲಿ ಹಾಕಿ ಎಲ್ಲ ಒಂದು ಸೊಪ್ಪು ಅವ್ರು ಆಗ್ಲೇ ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವೆಲ್ಲವನ್ನು ಹಾಕಿ ಒಂದು ಕಲರ್ ಮಾಡಿರುವಂತದ್ದು. ನೋಡಿ, ನಾನು ಪೀಸ್ ತಗೋತೀನಿ. ನೀಟಾಗಿ ಎಲ್ಲ ಇರುವಂತದ್ದು ಕೈ ಎಷ್ಟು ಹೋಗ್ತಾ ಇದೆ, ಅಷ್ಟು ಬಿಸಿಯಾಗಿರುವಂತದ್ದು ನೋಡ್ತಾ ಇರ್ಬೋದು ನೀವು. ನೋಡಿ, ಏನೋ ಒಂದು ಸೌದೆ ಒಲೆಯಲ್ಲಿ ಬೇಯಿಸಿರೋದ್ರಿಂದ ತುಂಬಾ ಚೆನ್ನಾಗಿದೆ. ನೋಡಿ, ಹಂಗೆ ಕಳ್ಕೋತಾ ಇದೆ, ಚೆನ್ನಾಗಿ ಬೆಂದು ಮೂಳೆಯಿಂದ ಕಳ್ಕೋತಾ ಇದೆ. ಅಷ್ಟು ಒಂದು ನೀಟಾಗಿ ಬೇಯಿಸಿರುವಂತದ್ದು. ಹಾಗೇನೆ ಇದು ಬಂದು ಮಟನ್ ಬಿರಿಯಾನಿ. ಈಗೆಲ್ಲವನ್ನು ಈಗ ಟೇಸ್ಟ್ ಮಾಡೋಣ. ಇದು ಬಂದು ಮಟನ್ ಬಿರಿಯಾನಿ. ನೋಡಿ ಎಷ್ಟು ದೂರಾಗಿ ರೈಸ್ ಮಾಡಿದ್ದಾರೆ ಅಂತ. ಅದೊಂದು ಪೀಸ್ ನೋಡಿ, ಆ ಪೀಸು ಕೂಡ ಅಷ್ಟೇ ಒಂದು ನೀಟಾಗಿ ಬೆಂದಿರುವಂತದ್ದು. ಏನೋ ಒಂದು ಅಕ್ಕಪಕ್ಕದ ಒಂದು ಹಳ್ಳಿ ಕಡೆಯಿಂದ ಮಾಡುವಂತ ಒಂದು ನಾಟಿ ಮಟನ್ ತಂದು ಬಿರಿಯಾನಿ ಮಾಡ್ತಾ ಇರುವಂತದ್ದು. ಹಾಗಾಗಿ ತುಂಬಾ ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದಿದೆ. ಹಾಗೇನೆ ಇದು ಬಂದು ಕಬಾಬ್ ನೋಡ್ತಾ ಇರ್ಬೋದು ನೀವು, ಕಬಾಬ್ ಮಾಡಿರುವಂತದ್ದು ಇದು. ಆ ಪೀಸ್ಗಳು ನೋಡಿ ಎಷ್ಟು ಸಣ್ಣದಾಗಿ ಹೊಡೆದಿದ್ದಾರೆ ಅಂತ. ಆ ಸಣ್ಣದಾಗಿ ಹೊಡೆದಿರೋದ್ರಿಂದ ಆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ. ಹಾಗಾಗಿ ಇವರು ಮಾಡಿರುವಂತದ್ದು. ಹಾಗೇನೆ ಇವರು ಒಂದು ಬಿರಿಯಾನಿ ಇರ್ಬೋದು, ಚಿಕನ್ ಬಿರಿಯಾನಿ ಇರ್ಬೋದು, ಮಟನ್ ಬಿರಿಯಾನಿ ಇರ್ಬೋದು, ಇವರು ಒಂದು ಎಗ್ ನ ಕೊಡುವಂತದ್ದು ಈ ಒಂದು ಹೋಟೆಲ್ ನ ಸ್ಪೆಷಲ್. ಈಗ ಬನ್ನಿ, ಈಗ ಲೆಮನ್ ಮತ್ತೆ ಈ ಆನಿಯನ್ ಎಲ್ಲ ಕೊಟ್ಟಿದ್ದಾರೆ. ಈಗ ಎಲ್ಲವನ್ನು ಈಗ ಹಾಕೊಂಡು ಟೇಸ್ಟ್ ಮಾಡೋಣ, ಯಾವ ತರ ಇದೆ ಅಂತ ಟೇಸ್ಟ್ ಮಾಡೋಣ. ಮೊದಲಿಗೆ ಒಂದು ಮಟನ್ ನ ತಗೊಳ್ಳೋಣ. ಆ ಮಟನ್ ಚೆನ್ನಾಗಿ ಬೆಂದಿರೋದ್ರಿಂದ ಅದೇ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ.
ಸಾಂಬಾರು ಕೂಡ ಏನು ನಾಟಿ ಮರಿ ಅಂತ ಹೇಳ್ತಾರೆ ಅದೇ ತರ ಇರುವಂತದ್ದು. ನೀವೇನಿದ್ರು ಬೆಂಗಳೂರಿಂದ ಮೈಸೂರು ಕಡೆ ಹೋದ್ರೆ ಒಂದ್ಸರಿ ಇಲ್ಲಿ ಕೊಲ್ಲಿ ಸರ್ಕಲ್, ಮದ್ದೂರು ಕೊಲ್ಲಿ ಸರ್ಕಲ್ ಇರುವಂತದ್ದು ಒಂದ್ಸರಿ ಟೇಸ್ಟ್ ಮಾಡಿ ಯಾವ ತರ ಸೂಪರ್ ಇರುತ್ತೆ. ಆಮೇಲೆ ಇದು ಚಿಕನ್ ಬಿರಿಯಾನಿ ಸಣ್ಣದಾಗಿ ಉಳಿದಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅದ್ಭುತವಾಗಿದೆ. ನಾಟಿ ನೋಡಿ, ನಾಟಿ ಮಟನ್ ಬಿರಿಯಾನಿ ಇದಕ್ಕೋಸ್ಕರನೇ ಅಕ್ಕಪಕ್ಕ ಕಸ್ಟಮರ್ ಬಂದು ಇಷ್ಟಪಟ್ಟು ತಿನ್ನುವಂಥದ್ದು, ಮತ್ತೆ ಫ್ಯಾಮಿಲಿ ಕೂಡ ಇಲ್ಲಿ ಬಂದು ತಿನ್ನುವಂಥದ್ದು. ಅಷ್ಟೇ ಚೆನ್ನಾಗಿದೆ ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬಂದು ಕಾಲ್ ಸೂಪು ಇಡ್ಲಿ ಮತ್ತು ಏನೋ ಒಂದು ನಾಟಿ ಚಿಕನ್ ಬಿರಿಯಾನಿಗೆ ತುಂಬ ಫೇಮಸ್ ಆಗಿರುವಂಥದ್ದು. ನೀವೇನಾದರೂ ಬ್ಯಾಂಗ್ಳೂರು ಟು ಮೈಸೂರು ವಯಾ ಮದ್ದೂರು ಹೋದರೆ ಒಂದ್ಸರಿ ನೀವು ವಿಸಿಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.